ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಕ್ತಂಪುರ್ ಬಡಾವಣೆಯ ಕರ್ತೃ ಗದ್ದುಗೆ ಮಠದಲ್ಲಿ ಲಕ್ಷ ವೃಕ್ಷ ಆಂದೋಲನಕ್ಕೆ ಚಾಲನೆ. ಬಿತ್ತನೆ ಬೀಜ ರಸಗೊಬ್ಬರ ಬೆಲೆ ಏರಿಕೆ ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ನಗರದ ಮಕ್ತಂಪುರ್ ಬಡಾವಣೆಯ ಕರ್ತೃ ಗದ್ದುಗೆ ಮಠದ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶರಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪರಿಸರ ದಿನಾಚರಣೆಯನ್ನು ಲಕ್ಷ ವೃಕ್ಷ ಆಂದೋಲನ ನಡೆಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ವಿಶ್ವ ಪರಿಸರ ದಿನದ ಅಂಗವಾಗಿ ನಗರದ ಮಕ್ತಂಪುರ್ ಬಡಾವಣೆಯ ಕರ್ತೃ ಗದ್ದುಗೆ ಮಠದ ಲಕ್ಷ ವೃಕ್ಷ ಆಂದೋಲನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶರಲಿಂಗ ಮಹಾಸ್ವಾಮಿಗಳ ಅವರು ಸಸಿ ನೆಡುವ ಮೂಲಕ ಆಂದೋಲನಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಸಾಲು ಮರದ ತಿಮ್ಮಕ್ಕ ಅವರನ್ನು ಮಾದರಿಯಾಗಿರಿಸಿಕೊಂಡು ನಾವೆಲ್ಲರೂ ಪರಿಸರ ರಕ್ಷಣೆಗೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಅನ್ಕೊಂಡಿರ್ಬೋದು, ಎಲ್ಲರೂ ಸಹಿತ ಮಾಡ್ತಿರ್ತಾರೆ ಕಾರ್ಯಕ್ರಮ. ಪರಿಸರ ದಿನಾಚರಣೆ ಬಂತಂದ್ರೆ ಒಂದು ಗಿಡ ಹಚ್ತಾರ, ಫೋಟೋ ಶೂಟ್ ತಗೊಂತ, ಇದೊಂದು ಫ್ಯಾಷನ್ ಆಗಿಬಿಟ್ಟದ. ಆದ್ರೆ ನಾವು ಸಹಿತ ಒಂದು ಮಾತನ್ನು ತಿಳ್ಕೊಬೇಕು, ನಾವು ಯಾರೂ ಸಹಿತ ಸಾಲು ಮರದ ತಿಮ್ಮಕ್ಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಸಹಿತ ನಾವು ಸಾಲು ಮರದ ತಿಮ್ಮಕ್ಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಲು ಮರದ ತಿಮ್ಮಕ್ಕ ನಡೆದಿರ್ತಕ್ಕಂತಹ ದಾರಿಯೊಳಗೆ ನಾವೆಲ್ಲರೂ ಸಹಿತ ನಡೀಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ನಾವು ಈ ಪಂಚಭೂತಗಳನ್ನ ಬಿಟ್ಟು ನಾವಿರ್ಲಿಕ್ಕಂದ್ರೆ ಪಂಚಮಹಾಭೂತಗಳು ನಮ್ಮ ಶರೀರದ ಒಳಗೂ ಅದಾವ, ಶರೀರದ ಹೊರಗೂ ಅದಾವ. ಈಗ ನೋಡ್ರಿ, ನಮ್ಮ ಬೆವರು ಬರಾಕತ್ತಿದ್ಲಿ ಕೂತ್ಕೊಂಡಿದ್ದೀವಿ, ಗಾಳಿ ಬೇಕು. ಅಕಸ್ಮಾತ್ ಏನಾದ್ರು ಚಳಿ ಇಳಿತಪ್ಪ ಅಂದ್ರೆ ನಮ್ಗೆ ಬೆಚ್ಚಗಾಗಲಿಕ್ಕೆ ಬೆಂಕಿನೂ ಬೇಕು. ಇವೆಲ್ಲ ಪಂಚಮಹಾಭೂತಗಳು ನಮ್ಗೆ ಅವಶ್ಯಕತೆ ಇದಾವ. ಆದರೆ ಒಂದು ಇರಲಿಲ್ಲ ಅಂತಂದ್ರೆ ನಾವು ಉಳಿಯೋಂಗಿಲ್ಲ. ಅದಕ್ಕೋಸ್ಕರವಾಗಿ ಅದರಲ್ಲಿ ವಾಯು, ಗಾಳಿ ನಮ್ಗೆ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ನಾವು ನಮ್ಮ ಮಠದ ವತಿಯಿಂದ ನಾವು ಲಕ್ಷ ವೃಕ್ಷ ಆಂದೋಲನ ಕಾರ್ಯಕ್ರಮವನ್ನು ಮಾಡಾಕತ್ತೀವಿ. ಅದರಲ್ಲಿ ನಮ್ಗೆ ಅತ್ಯಂತ ಈಸಿ ಆಗಿರುವಂಥದ್ದು ನಮ್ಮ ದಯಾನಂದ ಪಾಟೀಲ್ ಅವರು ಹೇಳ್ಕೊಟ್ಟಿದ್ದಾರೆ. ಯಾವ ರೀತಿಯಾಗಿಲ್ಲ, ನೀವೇನು ನಾವು ಮನೆಯಾಗ ಕೂತ್ಕೊಂಡು ಉಂಡಿ ಕಟ್ತೀವಿ ರೀ. ನಾವು ಬರೀ ಪಂಚಮಿ ದಿವಸ ಅಷ್ಟೇ ಉಂಡಿ ಕಟ್ತೀವಿ. ಅದ್ರ ಬಿಟ್ಟು ನಾವು ಇಲ್ಲಿ ಮಠದಾಗ ಬಂದಿವಪ್ಪ ಅಂದ್ರೆ ನಾವು ದಿವಸ ಸಹಿತ ಉಂಡಿ ಕಟ್ಬೋದು. ಎಲ್ಲ ತಿಳಿಲಿ ಅಂತಂದು ಹೇಳ್ತಾ ಇರೋದು. ಆದರೆ ನಾವು ಒಬ್ಬರು 1,000 ಉಂಡಿಯನ್ನು ಕಟ್ಟಿದ್ರು ನಾವು 100 ಜನಕ್ಕೆ 1 ಲಕ್ಷ ನಾವು ಟಾರ್ಗೆಟ್ ಮುಟ್ಟೇ ಬಿಡ್ತೀವಿ. ಅದಕ್ಕೋಸ್ಕರವಾಗಿ ನಾವು ಹೆಣ್ಮಕ್ಳು ಅನ್ನಂಗಿಲ್ಲ, ಎಲ್ಲರೂ ಸಹಿತ ನಮ್ಮ ಈ ಕಾರ್ಯಕ್ರಮಕ್ಕೆ, ಈ ಅಭಿಯಾನಕ್ಕೆ ನಾವೆಲ್ಲರೂ ಸಹಿತ ಭಾಗಿಯಾಗಲೇಬೇಕು. ನೀವು ಎಷ್ಟೋ ನಿಮ್ಮ ವೈಯಕ್ತಿಕ ಜೀವನದೊಳಗೆ ನೀವು ಬ್ಯುಸಿ ಆಗಿರ್ತೀರಿ. ಅದನ್ನು ಬಿಟ್ಬಿಟ್ಟು ನಮ್ಮ 2 ತಾಸು 24 ತಾಸದೊಳಗೆ ನಮ್ಗೆ 2 ತಾಸು ನೀವು ಟೈಮ್ ಕೊಡಲೇಬೇಕು.
ಈಗ ಹೇಗಾದರೂ ನೀವು 5ವರೆಗೆ ನಾವು ಯೋಗಾಸನ ಇಟ್ಟಿದ್ದೀವಿ. 7ನೇ ತಾರೀಕಿಂದ ಯೋಗಾಸನ ಕಾರ್ಯಕ್ರಮ ಅದ. ಎಲ್ಲರೂ ಭಾಗಿಯಾಗ್ರಿ, ಎಲ್ಲರೂ ಸಹಿತ ಭಾಗಿಯಾಗಬೇಕು. ಎಲ್ಲರಿಗೂ ಉಚಿತವಾಗಿರುವಂಥದ್ದು ನಿಮ್ಮ ಮನೆಯಿಂದ ಒಂದು ಹಾಸಿಗೆ ತೊಗೊಂಬರ್ರಿ ಸಾಕಟ. ಒಂದು ಚಾಪಿ ಹಾಸಿಗೆ ಇಲ್ಲ ಯೋಗ ಮ್ಯಾಟ್ ಸಿಗ್ತಾವ, ಅದನ್ನ ತೊಗೊಂಬರ್ರಿ. 5ವರೆಯಿಂದ 1 ತಾಸು ಇಲ್ಲ 1.5 ತಾಸು ಕಾರ್ಯಕ್ರಮ ಇರುತ್ತೆ ಯೋಗಾಸನ. ಅದಾದ ನಂತರ 1 ತಾಸು ನಮ್ಗೆ ನೀವು ಇದನ್ನ ಈ ಉಂಡಿಯನ್ನು ಕಟ್ಟ ಸೀಟ್ ಬಾಲ್ಸನ್ನು ಮಾಡಿ ಕೊಟ್ಬಿಟ್ರಪ್ಪ ಅಂತಂದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ನೀವು ಮನೆಯಿಂದ ಬಂದು ಇವು ಮನೆಯಾಗ ನಾವು ಮನೆ ಕಳಿಸ್ಬೇಕಂದ್ರೆ ನಿಮ್ಮ ಮನೆಗೆ ಸಗಣಿ ಕಳಿಸ್ಬೇಕು, ಗೋಮೂತ್ರ ಕಳಿಸ್ಬೇಕು, ಬೀಜ ಕಳಿಸ್ಬೇಕಾಗುತ್ತೆ. ಆದರೆ ನೀವು ಇಲ್ಲೇ ಬಂದುಬಿಟ್ರಪ್ಪ ಅಂದ್ರೆ ಎಲ್ಲ ರೀತಿಯಿಂದ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ನಿಮ್ಗೆ ಚಾದ ವ್ಯವಸ್ಥೆ, ನಾಷ್ಟಾದ ವ್ಯವಸ್ಥೆ, ನಿಮ್ಮ ಬೆಳಗ್ಗೆ ಯೋಗಾಸನ ಆಗುತ್ತೆ ರೀ, ಯೋಗಾಸನ ಆಗುತ್ತೆ. ಅದಾದ ನಂತರ ಯೋಗಾಸನ ಮಾಡಿದ ತಕ್ಷಣ ನಿಮ್ಗೆ ಹೊಟ್ಟೆ ಸಿಗ್ತದ. ಅದ್ರದ್ದು ವ್ಯವಸ್ಥೆಯನ್ನು ನಮ್ಮ ನಾಷ್ಟಾದ ವ್ಯವಸ್ಥೆಯನ್ನು ನಮ್ಮ ಮಠದ ವತಿಯಿಂದ ಮಾಡಿಕೊಡುತ್ತಾ. ನಾಷ್ಟ ಆದಮೇಲೆ ಚಾದ ವ್ಯವಸ್ಥೆಯನ್ನು ಮಾಡಿ ನಿಮ್ಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಅದಕ್ಕೋಸ್ಕರವಾಗಿ ನೀವು ಬಂದು ಈ ಯೋಗ ಕ್ಲಾಸನ್ನು ಮತ್ತು ನಮ್ಮ ಈ ಲಕ್ಷ ವೃಕ್ಷ ಆಂದೋಲನ ಕಾರ್ಯಕ್ರಮಗಳ ತಾವು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನೀವು ಯಶಸ್ವಿ ಮಾಡಿಕೊಟ್ರೆ ನಮಗೆ ಭಾಳಷ್ಟು ಸಂತೋಷ ಆಗುತ್ತಾ. ಇದು ಮೊದಲನೇ ಹಂತ. ಇದು ನಾವು ಉದ್ಘಾಟನೆ ಮಾಡಿಬಿಟ್ಟಿದ್ದೀವಿ. ಅದ್ರ ಮುಂದೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ನಾವು ನಮ್ಮ ಮೀಟಿಂಗ್ ಮಾಡ್ತೀವಿ. ನಮ್ಮೆಲ್ಲ ಹಿರಿಯರು ನಮ್ಮೆಲ್ಲ ಈಗೇನು ನಮ್ಗೆ ಸಹಾಯವನ್ನು ಮಾಡ್ಕೊತಿದ್ದಾರೆ ಎಲ್ಲ ನಮ್ಮ 4 ಚಕ್ರದವರಾಗಲಿ, ನಮ್ಮ ಹರಿವಮ್ಮಣ್ಣವರಾಗಲಿ, ನಮ್ಮ ದಯಾನಂದ ಪಾಟೀಲ್ ಅವರಾಗಲಿ, ನಮ್ಮ ಇಲ್ಲಿ ಜಗತ್ತಿಂದ ಬಂದಿದ್ದಾರೆ ಯುವಕರು ಅವರು, ಮತ್ತು ನಮ್ಮ ಮಠದ ಈ ಯುವಕರು ಸಹಿತ ಇದ್ದಾರೆ. ನಮ್ಮ ಬಸವಂತರ ಗುಡಿ ಹುಡುಗರು ಇದ್ದಾರೆ. ಅವರೆಲ್ಲ ನಾವೆಲ್ಲರೂ ಕೂತ್ಕೊಂಡು ಇದಕ್ಕೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು ನಾವು ಮುಂದಿನ ಯಾವ ಹಂತವನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದನ್ನು ನಾವೆಲ್ಲರೂ ಸಹಿತ ಕೂತ್ಕೊಂಡು ಮೀಟಿಂಗನ್ನು ಮಾಡಿ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕದನ್ನು ಎಲ್ಲರಿಗೂ ಸಹಿತ ತಿಳಿಸ್ತೀವಿ. ಅದಕ್ಕೋಸ್ಕರವಾಗಿ ಎಲ್ಲ ರೀತಿ ನೀವೆಲ್ಲರೂ ಬರ್ತಿರವಾ. ಸಮಾರಂಭದಲ್ಲಿ ಭಾಗಿಯಾದ ಪರಮಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು ಮಾತನಾಡಿ, ಮನುಕುಲ ಉಳಿಯಬೇಕಾದರೆ ಪರಿಸರ ರಕ್ಷಣೆ ಅವಶ್ಯಕವಾಗಿದೆ. ಪ್ರತಿಯೊಬ್ಬರೂ ಸಸಿ ನೆಡುವ ಮೂಲಕ ಪರಿಸರ ಕಾಳಜಿ ವಹಿಸಬೇಕು ಎಂದು ಹೇಳಿದರು. ಅರಿವಾಗೋದೇನು ಅಂತ ಕೇಳಿದ್ರೆ ಇವತ್ತಿನ ದಿನಮಾನದೊಳಗ ನಾವು ಬಳಲ್ತಕ್ಕಂಥ ರೋಗ ರುಜಿನಗಳನ್ನು ಎಷ್ಟೊಂದು ಹೆಚ್ಚಾಗ್ಯಾವ ಅನ್ನುವಂಥ ವಿಚಾರವನ್ನು ನಮಗೆ ನೆನಪಾಗ್ತದೆ. ಯಾಕೆ ಹೆಚ್ಚಾದವು ರೋಗ ರುಜಿನಗಳನ್ನು ಇವತ್ತು ಯಾಕೆ ಹೆಚ್ಚಾಲಕತ್ಯಾವಂತ ಕೇಳಿದ್ರೆ ನಮಗೆ ಪರಿಸರದ ಕೊರತೆಯಿಂದ ನಮಗೆ ಗಿಡ ಇವೆಲ್ಲ ಮರಗಳನ್ನು ಕಮ್ಮಾಗಿದ್ದಕ್ಕೆ ನಮಗೆ ಎಂಥ ಇವತ್ತು ಅನಾಹುತದೊಳಗೆ ನಾವು ಸಿಲುಕಲಕತ್ತೀವಿ ಅಂತ ಕೇಳಿದ್ರೆ ಇವತ್ತು ನಾವು ಅನುಭವಿಸ್ಲಕತ್ತೀವಿ. ಇವತ್ತಿನ ದಿವಸ ನಮಗೆ ಬಹಳ ಅವಶ್ಯವಾಗಿರ್ತಕ್ಕಂಥ ನಮಗೆ ದಿನನಿತ್ಯ ಇವಾಗ ಮನುಷ್ಯನಿಗೆ ಬದುಕಲಿಕ್ಕೆ ಊಟ ಎಷ್ಟು ಮುಖ್ಯನೋ, ಗಾಳಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ಪರಿಸರವನ್ನು ಕಾಪಾಡಿಕೊಂಡು ಹೋದೇವಂತಂದಾಗ ಮಾತ್ರ ನಾವು ಸುಗಮವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಅಂಥ ಬದುಕನ್ನು ನಾವು ಹಸುನಾಗಿರ್ತಕ್ಕಂಥ ಬದುಕನ್ನು ಬದುಕಬೇಕಾದ್ರೆ ಇವತ್ತಿನ ದಿವಸ ಮರಗಳು ಬಹಳ ಮುಖ್ಯ. ಇವತ್ತು ಗದ್ದಿಗೆ ಮಠದ ಚರಲಿಂಗ ಮಹಾಸ್ವಾಮಿಗಳು ಬಹಳ ದೊಡ್ಡ ಕೆಲಸ ಇದು ಎಂಥ ಕೆಲಸ ಅಂತ ಕೇಳಿದ್ರೆ ಇದು ನಿಜಕ್ಕೂ ಕೂಡ ಇದು ಭಾಳ ಒಂದು ನೆನಪಿಡ್ತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಆಗೋದ್ರಲ್ಲಿಂತ ಎಲ್ಲ ರೈತರಲ್ಲಿ ಉತ್ಸಾಹ ಬರ್ತಾ ಇದೆ. ಆಮೇಲೆ ದಯಾನಂದ ಪಾಟೀಲ್ ಅವರಿಗೆ ಕರೆ ಮುಖಾಂತರ ಕರೆದೆವು. ಅಪ್ಪಾಜಿಯವರದು ವಿಚಾರ ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿ, ಅದು ವಿಶೇಷವಾಗಿ ಕಲಬುರಗಿಯಲ್ಲಿ ಈ ವರ್ಷ ಅಂತೂ ದಗಿ ಎಂಥ ಪರಿ ಇತ್ತಪ್ಪ ಅಂದ್ರೆ ತಾವೆಲ್ಲರೂ ನೋಡಿದ್ರಿ, ನೋಡ್ತಾನೂ ಇದ್ದೇವ್ರಿ. ಅದಕ್ಕಿಂತ ನಮ್ಮ ಪೂಜ್ಯ ಅಪ್ಪಾಜಿಯವರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳು ಒಂದು ವಿನಂತಿ ಮಾಡಿಕೊಂಡ್ರು. ಕಲ್ಯಾಣ ಕರ್ನಾಟಕ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಈ ಒಂದು ಬಿಸಿಲು ನಾಡು ಅಂತ ಬಿಸಿಲು ನಾಡಿನಿಂದ ಪ್ರಸಿದ್ಧ ಆಗ್ಯದ. ಇದೇ ರೀತಿ ಬಿಟ್ಟರೆ ನಾವು ಕೂಡ ಥಾರ್ ಮರುಭೂಮಿ ಹಂಗೆ ರಾಜಸ್ಥಾನ ಗುಜರಾತ್ ಅದ ಆ ಪರಿಸ್ಥಿತಿಯಲ್ಲಿ ಇರುವಂಥ ಸಾಧ್ಯತೆಗಳಾಗ್ತವೆ. ಮುಂದೆ ಯಾರು ಬದುಕೋರು ಯಾರು ಸಾಯೋರು ಅನ್ನುವಂಥ ಒಂದು ವಿಚಾರ ಸಂಕಿರಣವನ್ನು ಇಟ್ಕೊಂಡು ಲಕ್ಷ ವೃಕ್ಷ ಅನ್ನುವಂಥ ಅಭಿಯಾನ ಇಟ್ಕೊಳ್ಳೋಣ, ಒಂದು ಆಂದೋಲನ ಮಾಡೋಣ. ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವು ಕಂಪಲ್ಸರಿ ಮಾಡೋಣ ಅನ್ನುವಂಥ ವಿಚಾರ ಸಂಕಿರಣವನ್ನು ಅಪ್ಪವರು ಒಂದು ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಅಚಾನಕ್ ಅವತ್ತಿನ ದಿನ ಫಸ್ಟ್ ಮೀಟಿಂಗ್ದಾಗ ಅಣ್ಣಾಜಿಯವರು ಅಚಾನಕ್ ಈ ಶರಣಪ್ಪ ಅಣ್ಣವರು ಬಂದರು. ಫಸ್ಟ್ ನಾವು ಯುವಕರು ಕೂಡ್ಕೆಸಿಂದು ಅಪ್ಪವ್ರದ್ದು ಎಲ್ಲ ಕಲ್ತು ಒಂದು ಸರಿ ಬೈಠಕ್ ಮಾಡಿ, ತದನಂತರ ಎಲ್ಲ ನಮ್ಮ ಶರಣಪ್ಪರಾಯ್ತು, ಗೌಡ್ರಿಗಾಯ್ತು, ಒಟ್ಟಾರೆ ನಮ್ಮ ಎಲ್ಲ ಹಿರಿಯವರಿಗೆ, ನಮ್ಮ ಮುದ್ನೂರು ಅಣ್ಣವ್ರಿಗೆ, ಕಾಕೋರಿಗೆ ಎಲ್ಲರನ್ನ ಕರೆಸ್ಕೇಸಿಂದ ಅವ್ರದ್ದು ಎಲ್ಲರದು ವಿಚಾರ ಕೇಳ್ಕೊಂಡು ಮಾಡೋಣ ಅಂತ ವಿಚಾರ ಇಟ್ಟಿದ್ರು. ಆಮೇಲೆ ಸಮಯದ ಅಭಾವ ಇದ್ದಿದ್ದರಿಂದ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಹಚ್ಚಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ಯಾವ ರೀತಿ ಮಾಡೋಣ ಅಂತ ವಿಚಾರ ಸಂಕಿರಣ ಹೊಟ್ಟಾಗ ನಮ್ಮ ದಯಾನಂದ ಪಾಟೀಲ್ ಅವ್ರು ಹೇಳಿದ್ರು, ಈ ರೀತಿ ಗಿಡ ಹಚ್ಚೋದ್ರಕ್ಕಿಂತ ಸೀಡ್ಸ್ ಬಾಲ್ ಮಾಡುವ ಮುಖಾಂತರವಾಗಿ ಮಾಡಿದ್ರೆ ಹೆಂಗಾಗ್ತದ. ಈ ರೀತಿ ನಮ್ಮಲ್ಲಿ ಆಲ್ರೆಡಿ ಮಲೆನಾಡು ಪ್ರದೇಶದಲ್ಲಿ ಇದು ಕಂಟಿನ್ಯೂ ಮಳೆ ಬರ್ತದೆ. ನಮ್ಮ ಕಲ್ಯಾಣ ಕರ್ನಾಟಕದಾಗ ಜಾಸ್ತಿ ಮಳೆ ಇಲ್ಲ. ರೈತನೇ ಒಂದು ಮಳೆ ಮ್ಯಾಗ ಆಧಾರ ಮ್ಯಾಗ ಕುಳಿತಿರ್ತಾನ.
ಆದರೆ ಈ ರೀತಿ ನಾವು ಬೆಳೆಸೋದು ಭಾಳ ಹೈರಾಣ ಆಗ್ತದೆ. ಆದರೂ ಕೂಡ ಈಗ ಸದ್ಯಕ್ಕೆ ಮಳೆ ಸ್ಟಾರ್ಟ್ ಆಗ್ತದೆ, ಆಗೋದಕ್ಕಿಂತ ಮೊದಲು ಎಲ್ಲಿ ಬೆಳೀತದೆ ಅಂತಲ್ಲೇ ಮಾತ್ರ ನಾವು ಅದು ಸೀಡ್ಸ್ ಬಾಲ್ ಮಾಡುವ ಮುಖಾಂತರವಾದ್ರೆ ನಾವು ಲಕ್ಷ ಅಲ್ಲ 10 ಲಕ್ಷ ನಾವು ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮ ಮಾಡ್ಬೋದು ಅನ್ನೋಂಥ ಒಂದು. ಸಮಾರಂಭದಲ್ಲಿ ಮಠದ ಭಕ್ತರಾದ ಶಿವಶಂಕರಪ್ಪ ಹೊಸಗೌಡ್ರು, ಸಂಗಪ್ಪ ಉದನೂರ್, ಬಸವಣ್ಣಪ್ಪ ಶೆಟ್ಟಿ ದುದನಿ, ಅಣ್ವೀರಪ್ಪ ಕಾಳ್ಗಿ, ಶರಣು ಪಪ್ಪ, ಚಂದ್ರಕಾಂತ್ ಕಾಳ್ಗಿ, ವೀರಶೈವ ಲಿಂಗಾಯತ ಯುವ ವೇದಿಕೆಯ ಅಧ್ಯಕ್ಷರಾದ ದಯಾನಂದ್ ಪಾಟೀಲ್, ಶ್ರೀಧರ್ ನಾಗನಹಳ್ಳಿ, ಆನಂದ್ ಕನ್ಸೂರ್, ಸಿದ್ಧಲಿಂಗ ಮನ್ ಶೆಟ್ಟಿ, 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ತಂಡದ ಅಧ್ಯಕ್ಷರಾದ ಮಾಲಾ ಕಣ್ಣಿ, ವಿಜಯಲಕ್ಷ್ಮಿ ಹಿರೇಮಠ್, ಸಚಿನ್ ನಂದ್ಯಾಳ್, ಶಿವಂ ಉದ್ನೂರ್, ಬಸವರಾಜ್ ತೋಳನೂರ್ ಸೇರಿದಂತೆ ಬಡಾವಣೆಯ ಅನೇಕರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಹಾಗೂ ಬಿತ್ತನೆ ಬೀಜ, ರಸಗೊಬ್ಬರ ಬೆಲೆ ಏರಿಕೆ ಖಂಡಿಸಿ ನಗರದಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತರಿಗೆ ಎಂಎಸ್ಪಿ ಬೆಂಬಲ ಬೆಲೆ ಕಾನೂನು ಜಾರಿ ಮಾಡದೆ ಏಕಾಏಕಿಯಾಗಿ ಬೀಜದ ಬೆಲೆ ಏರಿಕೆ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ. ಮಟ್ಟದ ಬೇಕಾಗುವಷ್ಟು ಗೊಬ್ಬರ, ರಸಗೊಬ್ಬರ, ರಾಸಾಯನಿಕ ರಸಗೊಬ್ಬರ ವಿತರಣೆ ಮಾಡಲೇಬೇಕು. ಎಲ್ಲ ರೈತರಿಗೆ ಸರಳವಾಗಿ ಬೀಜ ಕೊಡಲೇಬೇಕು. ಎಲ್ಲ ರೈತರಿಗೆ ಸರಳಕ್ಕೆ 70% ಸಹಾಯಧನ ಸರ್ಕಾರ ಕೊಡಲೇಬೇಕು. ರೈತರಿಗೆ ದ್ರೋಹ ಬಗೆದಿರುವ ಸರ್ಕಾರಕ್ಕೆ ಧಿಕ್ಕಾರ. ಬರದಿಂದಾಗಿ ರೈತರು ಈಗಾಗಲೇ ಕಂಗಾಲಾಗಿದ್ದಾರೆ. ಇದರ ಮಧ್ಯೆ ಸರ್ಕಾರದ ಬಿತ್ತನೆ ಬೀಜ, ರಸಗೊಬ್ಬರ ಬೆಲೆ ಏರಿಕೆ ಮಾಡಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೂಡಲೇ ಸರ್ಕಾರ ರೈತರ ನೆರವಿಗೆ ಧಾವಿಸಿ ಬೆಲೆ ಕಡಿಮೆ ಮಾಡಬೇಕು ಎಂದು ಒತ್ತಾಯಿಸಿದರು. ಗುಲ್ಬರ್ಗ ಜಿಲ್ಲಾ ತೊಗರಿಯ ನಾಡಿನಲ್ಲಿ 5,36,000 ಜನ ರೈತರನ್ನ ಇರ್ತಕ್ಕಂಥದ್ದು. ಇಂಥದ್ರ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಯಾವುದೇ ಕಾರಣಕ್ಕೂ ಬರಗಾಲದ ಸಂಕಷ್ಟದಲ್ಲಿ ಇವತ್ತು ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೈ ಬಂದು ತುತ್ತನ್ನು ಬಾಯಿಗೆ ಬರಲಿಲ್ಲ. ಸಾಲದ ಮಡುವಿನಲ್ಲಿ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಸರಣಿ ರೈತರ ಆತ್ಮಹತ್ಯೆಗಳನ್ನು ಪ್ರಕರಣಗಳನ್ನು ದಿನೇ ದಿನೇ ಹೆಚ್ಚಾಗ್ತದೆ. ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರ ಕುಟುಂಬಕ್ಕೆ ಯಾವುದೇ ಪರಿಹಾರನ ಕೊಡಲಿಲ್ಲ. ಅದರ ಅಲ್ಲದೆ ಈ ಮುಂಗಾರು ಬಿತ್ತನೆಯನ್ನು ಪ್ರಾರಂಭ ಆಗಿದೆ. ಇವತ್ತು ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ MSP ಬೆಂಬಲ ಬೆಲೆ ಕಾನೂನನ್ನು ಜಾರಿ ಮಾಡಲಿಲ್ಲ. ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ C2+50 ಸೇರಿಸಿ ಬೆಂಬಲ ಬೆಲೆ ಕೊಡಬೇಕಾಗಿತ್ತು. ಯಾವುದೇ ಕಾರಣಕ್ಕೆ ಕೊಡಲಿಲ್ಲ. ಇವತ್ತು MSPನೂ ಇಲ್ಲ. ಇವತ್ತು MSP ರೇಟ್ ಇರೋದು 6,100 ರೂಪಾಯಿ ಮಾತ್ರ ಪರ್ ಕ್ವಿಂಟಲ್ ತೊಗರಿಗೆ. ಆದರೆ ಮಾರ್ಕೆಟ್ ರೇಟ್ ಏನಿದೆ 12,000 ರೂಪಾಯಿ ಮಾರ್ಕೆಟ್ ರೇಟನ್ನು ಹಿಡಿದು ಇವರು ಅಲ್ಲಿ ಟೆಂಡರ್ದಲ್ಲಿ ಲೆಸ್ ಮಾರ್ಕೆಸಿಂದ ಮಧ್ಯಪ್ರದೇಶದಿಂದ ತರ್ತಕ್ಕಂಥ ನಮ್ಮ ಭಾಗದ ಬೀಜ ಇವತ್ತು ಲೆಸ್ಸನ್ನು ಮಾಡಿ ರೈತರಿಗೆ ಹೊರೆ ಮಾಡಿದ್ದಾರೆ. ಇವತ್ತು ಕನಿಷ್ಠ ಇಲ್ಲ ಅಂದರು ಅವ್ರೇನು ಕೇಳ್ತಾರ, ನಾವು ಪರ್ಚೇಸ್ ಮಾಡ್ತಕ್ಕಂಥದ್ದು ಇವತ್ತು ಮಾರ್ಕೆಟ್ ರೇಟ್ ಹಿಡ್ದಿಂದ ಪರ್ಚೇಸ್ ಮಾಡಿವಿ ಅಂತೇಳಿ ರೈತರು ಮಾರ್ಕೆಟಿಗೆ ಒಯ್ದಿರ್ತಕ್ಕಂಥ ಮಾಲನ್ನು ಬೇಕಾಬಿಟ್ಟಿಗೆ ಕೊಟ್ಟು ತಂದು ರೈತರಿಗೆ ಹೊರೆ ಬೀಳ್ತದೆ. ಹಾಗಾಗಿರೋದ್ರಿಂದ ದಿಢೀರಸೆ 185 ರೂಪಾಯಿ ಇವತ್ತು ಕಿಲೋ ಬೀಜಕ್ಕೆ ರೇಟನ್ನು ಹೆಚ್ಚಿಗೆ ಮಾಡಿದೆ ದಿಢೀರಸಿ. ಹಾಗಾಗಿರೋದ್ರಿಂದ ಉದ್ದು, ಹೆಸರು, ಸೋಯಾ, ತೊಗರಿ, ಎಳ್ಳು ಇದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ದ್ವಿದಳ ಧಾನ್ಯಗಳ ಬೀಜದ ರೇಟನ್ನು ಹೆಚ್ಚಿಗೆ ಮಾಡಿದೆ. ಬೀಜದ ರೇಟನ್ನು ವಾಪಸ್ ಪಡಿಬೇಕು. ಇವತ್ತು ಪ್ರತಿಶತ ಕನಿಷ್ಠ 80% ಸಹಾಯಧನವನ್ನು ಕೊಡಬೇಕು ಆ ಬೀಜಕ್ಕೆ ಅಂತಕ್ಕಂಥ, ರಸಗೊಬ್ಬರಕ್ಕೆ ಬೀಜಕ್ಕೆ ಅಂತಕ್ಕಂಥ ಮಾತನ್ನು ಇವತ್ತು ಆಗ್ರಹಿಸಿ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಶರಣಬಸಪ್ಪ ಮಮಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿ ಸಾಬಣ್ಣ ಗುಡುಬ, ದಿಲೀಪ್ ನಾಗೂರೆ, ಜಾಫರ್ ಖಾನ್, ಪರಮೇಶ್ವರ್ ಕಾಂತ, ರಾಯಪ್ಪ ಹುರುಮುಂಜಿ, ಸುಭಾಷ್ ಜೇವರ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರೆಯುತ್ತದೆ. ಕಾಲುವೆಗೆ ಉರುಳಿದ ಕಾರು, ಒಂದೇ ಕುಟುಂಬದ 4 ಗಂಭೀರ ಗಾಯ. ವೃದ್ಧಾಶ್ರಮದಲ್ಲಿ ಯುವ ಹೋರಾಟಗಾರ ರಮಕಾಂತ್ ಹುಟ್ಟುಹಬ್ಬ ಆಚರಣೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್,
ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಾಂಗ್ರೆಸ್ ಮುಖಂಡ ಹಾಗೂ ಅವರ ಕುಟುಂಬದ ಸದಸ್ಯರಿದ್ದ ಕಾರ್ ತಡರಾತ್ರಿ ಕಾಲುವೆಗೆ ಉರುಳಿ ಬಿದ್ದ ಘಟನೆ ಕಲಬುರಗಿ ಹೊರವಲಯದ ನಾಗನಹಳ್ಳಿ ಕ್ರಾಸ್ ಬಳಿ ನಡೆದಿದೆ. ನಗರದ ಹೊರವಲಯದ ನಾಗನಹಳ್ಳಿ ರಿಂಗ್ ರಸ್ತೆಯಲ್ಲಿ ಕಾರೊಂದು ಕಾಲುವೆಗೆ ಬಿದ್ದ ಪರಿಣಾಮ ಕಾಂಗ್ರೆಸ್ ಮುಖಂಡ ವಿಠಲ್ ಜಾಧವ್, ಪತ್ನಿ ರತ್ನಾಬಾಯಿ, ಪುತ್ರಿ ಸೋನಾಲಿ, ಪುತ್ರ ವಿನೋದ್ ಕುಮಾರ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಅಪಘಾತದಲ್ಲಿ ಸಿಲುಕಿದವರನ್ನು ರಕ್ಷಣೆ ಮಾಡಿದ್ದಾರೆ. ರಸ್ತೆ ತಿರುವು ಇದ್ದರೂ ಕಾಲುವೆಗೆ ತಡೆಗೋಡೆ ಇಲ್ಲದ ಕಾರಣ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಇನ್ನು ಘಟನೆಯಲ್ಲಿ ಗಾಯಗೊಂಡವರನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಕುರಿತು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಮಾಕಾಂತ್ ಪೂಜಾರಿ ಅವರ 30ನೇ ವರ್ಷದ ಜನ್ಮದಿನವನ್ನು ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ರಮಾಕಾಂತ್ ಪೂಜಾರಿ ಗೆಳೆಯರ ಬಳಗದ ವತಿಯಿಂದ ರಮಾಕಾಂತ್ ಅವರು ಹುಟ್ಟುಹಬ್ಬವನ್ನು ನಗರದ ಮಹಾದೇವಿ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿ ವೃದ್ಧರಿಗೆ ಹಣ್ಣು ಹಂಪಲ ಹಾಗೂ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಸಂಭ್ರಮದಲ್ಲಿ ಭಾಗಿಯಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನ ಸೇನೆಯ ಮುಖಂಡರು ಹಾಗೂ ಹಿತೈಷಿಗಳು ರಮಾಕಾಂತ್ ಪೂಜಾರಿ ಅವರು ಜನ್ಮದಿನಕ್ಕೆ ಶುಭ ಹಾರೈಸಿದರು. ಇವತ್ತು ರಾಮಣ್ಣವರ ಜನ್ಮದಿನದ ಪರವಾಗಿ ಅಕ್ಕ ಮಹಾದೇವಿ ವೃದ್ಧಾಶ್ರಮದಲ್ಲಿ ನಾವು ಅವರ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ. ಎಲ್ಲರೂ ಬಂಧುಗಳು ಸ್ನೇಹಿತರು ಬರಬೇಕೆಂದು ಆಚರಣೆ ಮಾಡಿದ್ದೇವೆ. ಅನ್ನಪ್ರಸಾದ ವ್ಯವಸ್ಥೆಯು ವೃದ್ಧಗಳಿಗೆ ನೀಡಲಾಗಿದೆ. ಅಣ್ಣವರು ರುದ್ರಾಶ್ರಮದಲ್ಲಿ ನಮ್ಮ ಸ್ನೇಹಿತರಾದ ರಾಮ ಪೂಜಾರಿಯವರು ಹುಟ್ಟುಹಬ್ಬದಲ್ಲಿ ಅನ್ನ ಸಂಭ್ರಮ ಮುಖಾಂತರ ಕೇಕ್ ಕಟ್ ಮಾಡಿ ಎಲ್ಲ ಸ್ನೇಹಿತರು ಬಂದವರಿಗೆ ಧನ್ಯವಾದ ಬಯಸ್ತೀನಿ. ಮುಂದೆ ಒಂದು ಸ್ಥಾನ ಬೆಳೀಲಿ ಅಂತೇಳಿ ನಮ್ಮ ಕಡೆ ಹೇಳ್ಬೋದು.
ಈ ಸಂದರ್ಭದಲ್ಲಿ ಸತೀಶ್ ತಾಂಡಾ, ಸಂತೋಷ್ ಚೌಹಾಣ್, ರಾಜಶೇಖರ್ ತೆಲಂಗಿ, ಮಹಾದೇವ್ ಚಿಂಚೋಳಿ, ಶಿಕ್ರಿ ಡಬರಾಬಾದ್ ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನ ಸೇನೆಯ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಕ್ತಂಪುರ್ ಬಡಾವಣೆಯ ಕರ್ತೃ ಗದ್ದುಗೆ ಮಠದಲ್ಲಿ ಲಕ್ಷ ವೃಕ್ಷ ಆಂದೋಲನಕ್ಕೆ ಚಾಲನೆ. ಬಿತ್ತನೆ ಬೀಜ ರಸಗೊಬ್ಬರ ಬೆಲೆ ಏರಿಕೆ ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.